ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ 18/3/2026 SSLC ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡದಲ್ಲಿ ಬೋರ್ಡ್ನ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಸ್ಟಡಿ ಮಾಡೋಣ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕಿದೆ. ಇದು ಬಂದುಬಿಟ್ಟು ಸೆಕೆಂಡ್ ಪ್ರಶ್ನೆ ಪತ್ರಿಕೆ ಇದೆ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು, ಕಡೆವರೆಗೂ ನೋಡಿ ಅಂತ ಹೇಳ್ತಾ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದರು. ಮೊದಲ ಪ್ರಶ್ನೆ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳಿಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಬಿ ಮಹಾಪ್ರಾಣಾಕ್ಷರಗಳು ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಮದೋನ್ಮತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು ಡಿ ಗುಣಸಂಧಿ. ಪ್ರಶ್ನೆ 3, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಯಾವ ಪ್ರಕಾರದ ವಾಕ್ಯ ಅಂತ ಕೇಳಿದರು. ಸಂಯೋಜಿತ ವಾಕ್ಯ. ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯ ಅಂತ ಕೇಳಿದರು. ಉವ ಅಂತ ಬರ್ತದೆ. ತೃತೀಯ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ. ಕರಣಾರ್ಥ ಈಸ್ ದ ರೈಟ್ ಆನ್ಸರ್. ಕಳ್ಳುಗುಡಿದ ಪದದ ಸಮಾಸ ಕೇಳಿದರು. ಅದು ಬಂದ್ಬಿಟ್ಟು ಕ್ರಿಯಾ ಸಮಾಸ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ನೆಕ್ಸ್ಟ್ ಒಂದು ಸಂಬಂಧೀಕರಣ ಪದ ಇದೆ. ವಿದ್ಯಾಧರ, ಬಿಜ್ಜೋದರ, ವೈಶಾಖ ಡ್ಯಾಶ್ ಅಂತ ಇತ್ತು. ಬೇಸಗೆ. ವಿದ್ವಾಂಸ, ಅನ್ವರ್ತನಾಮ, ಸಹದೇವ ಡ್ಯಾಶ್ ಇದೆ. ಅಂಕಿತನಾಮ. ಹುಳಹುಪ್ಪಡಿ, ಜೋಡು ನುಡಿ ಆದರೆ ಬಟ್ಟಬಯಲು ಡ್ಯಾಶ್ ಅಂತ ಕೇಳಿದರು. ದ್ವಿರುಕ್ತಿ ಈಸ್ ದ ರೈಟ್ ಆನ್ಸರ್. ಜಾನತನ, ತದ್ದಿತಾಂತ ಭಾವನಾಮ ಆದರೆ ಚಂದ್ರನಂತಿ ಅನ್ನೋದು ಡ್ಯಾಶ್ ಕೇಳಿದರು. ತದ್ದಿತಾಂತ ಅವ್ಯಯ ಅಂತ ಬರ್ತದೆ. ಒಂದೇ ವಾಕ್ಯದಲ್ಲಿ ಪ್ರಶ್ನೆ ನಿಮಗೆ ಹೇಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 7 ಪ್ರಶ್ನೆ, 7 ಅಂಕ ಇಲ್ಲಿ ನೀವು ಆರಾಮಾಗಿ ಗಳಿಸ್ಬೋದು. ಪ್ರಶ್ನೆ 11, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ನಯಸೇನ. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಅಂತ ಕೇಳಿದರು. ಕಿರ್ದಿ ಪುಸ್ತಕ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓನಿ ಯಾವುದು ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಈಸ್ ಚೇರಿಂಗ್ ಕ್ರಾಸ್. ಕೌಸಂಬಿಯ ಅರಸ ಯಾರು. ಅತಿಬಳ. ಬೇಡರಿಗೆ ಅಗಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದವರು ಯಾರು ಅಂತ ಕೇಳಿದರು. ಹೆಬಲಕ್ ಸಾಹೇಬ. ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ ಅಂತ ಕೇಳಿದ್ದಾರೆ. ದ್ರವ್ಯ ಬೇಡಲು. ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಗೂರುತ್ತಾ ಮಲಗಿದ್ದಾಳೆ ಅನ್ನೋದು ಕರೆಕ್ಟಾಗಿರ್ತಕ್ಕಂಥ ಉತ್ತರವನ್ನು ಬರಿಬೇಕಾಗಿತ್ತು. ಸೊ ಮುಂದಿನ ಪ್ರಶ್ನೆ ಬರ್ತದೆ ಫ್ರೆಂಡ್ಸ್. 2 ಅಂಕದ ಪ್ರಶ್ನೆಗಳು ಒಟ್ಟು 10 ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ ನೀವೇನು ಮಾಡ್ಬೋದು, ಆರಾಮಾಗಿ 2 ಅಂಕವನ್ನು ಗಳಿಸಿ. ಸೊ ಟೋಟಲ್ ಎಷ್ಟು ಅಂಕ ಗಳಿಸ್ಬೋದು? 20 ಅಂಕಗಳನ್ನು ನೀವು 2 ಅಂಕದಿಂದಲೇ ಗಳಿಸ್ಬೋದು. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಉತ್ತರ, ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಆ ಮೂಲಕ ಲಿಪಿಯ ಜ್ಞಾನ ಭಂಡಾರ ಭದ್ರವಾಯಿತು. ಇನ್ನು ವಿಶ್ವೇಶ್ವರವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳೇನು ಅಂತಕ್ಕಂಥ ಪ್ರಶ್ನೆ ಇದೆ. ವಿಶ್ವೇಶ್ವರವರು 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪಿಸ್ತಾರೆ. ಉಳಿತಾಯ ಬ್ಯಾಂಕುಗಳ ಅಸ್ತಿತ್ವಕ್ಕೆ ಬರ್ತವೆ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿ ರಚಿತಗೊಳ್ತವೆ. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತರ್ತಾರೆ. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯವನ್ನು ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆ ಮಾಡ್ತಾರೆ. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯವನ್ನು ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಳ್ತಾರೆ. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ವಿವಿಧ ಮಾರ್ಪಾಡುಗಳನ್ನು ಮಾಡ್ತಾರೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್, ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂತ ಕೇಳಿದ್ದಾರೆ. ಲಂಡನ್ನಿನ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆ ವಿಶೇಷತೆಯನ್ನು ತಿಳಿಸುತ್ತಾ ಲೇಖಕರು ಇಲ್ಲಿನ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಗಳು ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರುವುದಿಲ್ಲ. ಕನಿಷ್ಠ ಶಿಕ್ಷಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ನಾವು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಎಂದು ದಾಖಲಿಸಿದ್ದಾರೆ ಅಂತ ಬರೆದಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಅಂತ ಪ್ರಶ್ನೆ ಇತ್ತು. ಉತ್ತರ, ಅತಿಬಳ ರಾಜನ ಮಂತ್ರಿ ಸೋಮಶರ್ಮ ಮತ್ತು ಆತನ ಹೆಂಡತಿ ಕಶ್ಯಪಿಯ ಮಕ್ಕಳಾದ
ಅಗ್ನಿಭೂತಿ ವಾಯುಭೂತಿಯರು ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ ಯಾವ ವಿದ್ಯೆಯನ್ನು ಕಲಿಯದೆ ತಂದೆ ಕೂಡಿಟ್ಟ ಹಣವನ್ನು ಪೋಲು ಮಾಡುತ್ತಾ ಸಪ್ತವ್ಯಸನಗಳಿಗೆ ತುತ್ತಾಗಿದ್ದರು. ಈ ಸೋಮಶರ್ಮನ ಮರಣದ ನಂತರ ರಾಜನು ಮಕ್ಕಳನ್ನು ಅರಮನೆಗೆ ಕರೆಸಿಕೊಂಡು ಸತ್ಕರಿಸಿ ಸಂತಾಪವನ್ನು ಸೂಚಿಸಿ ಕಳುಹಿಸಿದನು. ಕೆಲವು ದಿವಸಗಳ ಕಳೆದ ಮೇಲೆ ಮತ್ತೆ ಅವರಿಬ್ಬರನ್ನು ರಾಜನು ಅರಮನೆಗೆ ಕರೆಸಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸಿದನು. ಅವರು ತಲೆ ತಗ್ಗಿಸಿ ಉತ್ತರ ಕೊಡಲಾರದೆ ಕಣ್ಣೀರು ಸುರಿಸಿದರು. ನಾಚಿಕೆಯಿಂದ ಕಾಲಿನ ಬೆರಳುಗಳನ್ನು ನೆಲದ ಮೇಲೆ ಗೀರತೊಡಗಿದರು. ರಾಜಸಭೆಯಲ್ಲಿದ್ದವರೆಲ್ಲ ರಾಜನನ್ನ ಕುರಿತು ಇವರು ಕಡುಮೂರ್ಖರು, ಇವರು ವಿದ್ಯೆಯನ್ನು ಅರಿಯರು, ಇವರು ಸಪ್ತವ್ಯಸನದಲ್ಲಿ ಮುಳುಗಿದ್ದಾರೆ ಎಂದು ನಿವೇದಿಸಿದರು. ಇದನ್ನು ಕೇಳಿದ ರಾಜನು ಇವರನ್ನು ಮೂರ್ಖರೆಂದು ತೀರ್ಮಾನಿಸಿ ಅಲ್ಲಿಂದ ಓಡಿಸಿದನು. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಉತ್ತರ: ಕಾಲವೆಂಬ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗೊಡೆದವು ಎಂಬಂತೆ ಆಕಾಶದಲ್ಲಿ ಮಿನುಗಿರುವ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್? ಬರೆದ್ರೆ ನಿಮಗೆ ಅಂಕಗಳನ್ನು ಇಲ್ಲಿ ಆರಾಮಾಗಿ ಸಿಗ್ತಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ದಂಡು ಹಲಗೆಲೆಯ ಮೇಲೆ ಹೇಗೆ ದಾಳಿ ನಡೆಸಿತು ಅಂತ ಕೇಳಿದ್ದಾರೆ. ಆನ್ಸರ್: ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಬಂದಿತು. ಬ್ರಿಟಿಷರ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರ ಬೆನ್ನು ಹತ್ತಿ ಕೊಂದರು. ಎದುರಿಗೆ ಸಿಕ್ಕವರಿಗೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು. ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಹೆದರಿ ಚಟೇಕಾರರು ಗುಡ್ಡದ ಕಡೆಗೆ ಓಡಿ ತಲೆಮರೆಸಿಕೊಂಡರು. ಇನ್ನು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ಬರೀರಿ ಅಂತ ಕೇಳಿದರು. ಈ ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು. ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು, ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದು ತಿಳಿದಿದ್ದ ಭಗತ್ ಸಿಂಗ್ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆಯುವ ನಿರ್ಧಾರವನ್ನು ತೆಗೆದುಕೊಂಡನು. ಮುಂದಿನ ಪ್ರಶ್ನೆ: ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಬರೆಯಿರಿ. ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಗಾಂಧೀಜಿಯವರಿಗೆ ಇಂಗ್ಲೆಂಡ್ಗೆ ಹೋಗುವವರೆಗೆ ಇತ್ತು. ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆಯನ್ನು ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಉಂಟಾಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತಿದ್ದರು. ತಮ್ಮ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ ಎಂಬುದು ಗಾಂಧೀಜಿಯವರು ಅಂದವಾದ ಬರವಣಿಗೆಯ ಬಗ್ಗೆ ಅಭಿಪ್ರಾಯವಾಗಿತ್ತು. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ. ಉತ್ತರ: ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇರುತ್ತಾರೆ. ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿ ಆಗಿರ್ತದೆ. ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗ್ತದೆ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬಂತೆ ಎನ್ನೋದು ಅಕ್ಕ ಮಹಾದೇವಿಯವರ ಅಭಿಪ್ರಾಯವಾಗಿದೆ. ಇನ್ನು ರಾಜರ ಪ್ರಕೃತಿ ಹೇಗಿರ್ತದೆ ಅಂತ ಕೇಳಿದರು. ರಾಜರ ಪ್ರಕೃತಿಯು ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರ್ತದೆ. ಇದು ಎಲ್ಲ ದುಡ್ಡಿನ ಮಹಿಮೆ. ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ. ರಾಜ್ಯ ಎನ್ನುವುದು ಒಂದು ವಿಷ. ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿಮಂಕಾಗಿ ಬಿಡುತ್ತದೆ ಅಂತ ಇತ್ತು. ಇನ್ನು ಕವಿ ಸಾಹಿತಿಗಳ ಪರಿಚಯ ಬರಿಬೇಕು. ಎರಡಿದ್ದಾವೆ, ಒಟ್ಟು 6 ಅಂಕಗಳನ್ನು ಇಲ್ಲಿಂದ ಗಳಿಸ್ತೀರಿ. ಫಸ್ಟ್ ಒನ್ ಸಾರಾ ಅಬೂಬ್ಕರ್. ನಾಡಿನ ಖ್ಯಾತ ಕಥೆಗಾರತಿ, ಕಾದಂಬರಿಗಾರತಿ ಸಾರಾ ಅಬೂಬ್ಕರ್ ಜನಿಸಿದ್ದು 1936, ಕಾಸರಗೋಡು. ಕೃತಿ ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ, ಚಂದ್ರಗಿರಿಯ ತೀರದಲ್ಲಿ, ಸಹನಾ, ಕದನ ವಿರಾಮ. ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಅಂತ ಬರಿಬೇಕು. ರನ್ನ ಇದೆ. ಕಾಲ 949, ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದುವೋಳಲು. ಕೃತಿ ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ. ಬಿರುದು ಕವಿ ಚಕ್ರವರ್ತಿ ಅಂತ ಬರೆದ್ರೆ ಸಾಕು. ಇನ್ನು ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. 3 ಸಾಲುಗಳಿದ್ದಾವೆ. ಸೊ ಇದು ಭಾಮಿನಿ ಷಟ್ಪದಿ ಬರ್ತದೆ. 3 4 3 4 14, 3 4 3 4 14, 3 4 3 4 3 4 ಪ್ಲಸ್ 2 23. ಸೊ ಇದೇನಾಗ್ತದಪ್ಪ ಅಂದ್ರೆ ಲಾಸ್ಟ್ ಬರಿಬೇಕು. ಇದು ಮಾತ್ರ ಘನ ಆಧಾರಿತ
ಭಾಮಿನಿ ಷಟ್ಪದಿಯ ಲಕ್ಷ್ಯವಾಗಿದೆ ಅಂತ ಬರೆದ್ರೆ ಸಾಕು. ಅಲಂಕಾರ ಇದೆ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತ ಇದೆ, ಇದು ಉಪಮಾಲಂಕಾರ ಬರ್ತದೆ. ಫಸ್ಟ್ ಲಕ್ಷಣ ಬರಿಬೇಕು. ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಹೋಲಿಕೆ ಮಾಡು ಹೇಳೋದೇ ಉಪಮಾಲಂಕಾರ. ಸಮನ್ವಯ, ಉಪಮೇಯ ಭೀಮ ದುರ್ಯೋಧನ, ಉಪಮಾನ ಮದಗಜ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಹೋರಾಡೋದು. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಿರೋದು. ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಹೋರಾಡುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಅಂತ ಬರಿಬೇಕು. ಇನ್ನು ಗಾದೆಗಳಲ್ಲಿ ಫಸ್ಟ್ ಕೊಟ್ಟಿದ್ದಾರೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಯಾವುದೇ ಒಂದು ಗಾದೆ ಮಾತನ್ನು ಕೊಟ್ಟಾಗ ಈ 3 ಸಾಲುಗಳನ್ನು ಯಥಾವತ್ತಾಗಿ ಬರೀರಿ. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾಗದರೂ ಗಾದೆ ಸುಳ್ಳಾಗೋದಿಲ್ಲ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಇವು ಸದಾ ಸತ್ಯ ಜೀವಂತವಾದುದು, ಸುಳ್ಳು ಎಂದು ಸುಖವನ್ನು ಕೊಡಲಾರದು ಎನ್ನುವುದು ಈ ಮೇಲಿನ ಗಾದೆಯ ಅರ್ಥ. ಆವಾಗ ನೀವು ಸತ್ಯದ ಬಗ್ಗೆ ಏನು ಮಾಡಬೇಕು ಅಂದ್ರೆ, ಒಂದು ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯ ಜೀವನದ ಒಂದು ಮಹತ್ವವನ್ನು ತೆಗೆದುಕೊಂಡು ಬರೆದ್ರೆ ಈ ಪ್ರಶ್ನೆ ಉತ್ತರ ಆಗ್ತದೆ. ಅದೇ ತನ್ನಾಗಿ ಇನ್ನೊಂದು ಗಾದೆ ಮಾತು ಕೊಟ್ಟಿದ್ರು, ದೇಶ ಸುತ್ತಿ ನೋಡು ಇಲ್ಲವೇ ಕೋಶ ಓದಿ ನೋಡು. ನಾವು ಯಾವುದೇ ಒಂದು ವಿಷಯವನ್ನು ತಿಳಿಬೇಕಾದ್ರೆ ಸ್ವತಃ ನಾವೇನು ಮಾಡಬೇಕಪ್ಪ ಅಂದರೆ ಬೇರೆ ಸ್ಥಳಗಳಿಗೆ ಹೋಗಿ ಭೇಟಿ ಆಗಲೇಬೇಕು. ಅದಾಗದೇ ಇತ್ತಂದರೆ ಸ್ವತಃ ಅದರ ಬಗ್ಗೆ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ನಾವು ಗಳಿಸ್ಬೇಕಾಗ್ತದೆ ಅನ್ನೋದು ಈ ಗಾದೆ ಮಾತು ಹೇಳ್ತದೆ. ಇನ್ನು ಸಂದರ್ಭಕ್ಕೆ ಬರೋಣ. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಪ್ರತಿಯೊಂದು ಬರುವಾಗ ನೀವು ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಬರೀಬೇಕು. ಅದರಲ್ಲಿ ಆಯ್ಕೆಯಲ್ಲಿ ಲೇಖಕರು, ಕೃತಿ ಮತ್ತು ಪಾಠ ಇರಲೇಬೇಕು. ಇದು ಎನ್ ಮೂರ್ತಿರಾವ್ ಸಮಗ್ರ ಲಲಿತ ಪ್ರಬಂಧಗಳ ಕೃತಿ, ವ್ಯಾಘ್ರಗೀತೆಯ ಒಂದು ಗದ್ಯ ಪಾಠ. ಆಮೇಲೆ ಅದು ಯಾವ ಸಂದರ್ಭದಲ್ಲಿ ಯಾರು ಹೇಳಿದರು ಅನ್ನೋದಿದೆ. ಸೊ ಶಾನುಭೋಗರು ಗಾಡಿಯವರಿಗೆ ಹೇಳ್ತಾರೆ ಅನ್ನೋದಿತ್ತು. ಆಮೇಲೆ ಲಾಸ್ಟ್ ಇಲ್ಲಿ ಸ್ವಾರಸ್ಯವನ್ನು ಕೂಡ ಬರೀಬೇಕು. ಇಲ್ಲಿ ಸ್ವಾರಸ್ಯ ಏನಪ್ಪ ಅಂದ್ರೆ, ಹುಲಿಯ ಕುಲಧರ್ಮವನ್ನು ಪಾಲಿಸಿಕೊಂಡು ಬಂದಿರೋದು ಈ ವಾಕ್ಯದಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ನೀವು ಬರಿಬೇಕು. ನೆಕ್ಸ್ಟ್ 34 ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಇದೆ. ಸೊ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಗದ್ಯಪಾಠದ ವಾಕ್ಯ. ಈ ಲೇಖಕರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಣೆ ಮಾಡುವಾಗ ಈ ಮಾತು ಬಂದಿದೆ. ಓಕೆನಾ. ಸ್ವತಃ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಸಾಮಾಜಿಕ ಕಾನೂನುಗಳನ್ನು ಜಾರಿಗೆ ತಂದರು ಅಂತಕ್ಕದ್ದನ್ನು ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ಬಂದಿದೆ ಅಂತ ಬರೆದ್ರೆ ಸಾಕು. ಇನ್ನು ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಅಂತ ಇದೆ. ಇದು ದೇವನೂರು ಮಹದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದ ವಾಕ್ಯವಾಗಿದೆ. ಓಕೆನಾ. ಸಂದರ್ಭ, ಈ ಕವಿ ಇದೇನಾಗ್ತದಪ್ಪ ಅಂದ್ರೆ, ಒಬ್ಬ ವ್ಯಕ್ತಿಯ ಮೇಲೆ ಆ ಮನೆ ಮಂಚಮ್ಮ ಆವಾಹಿಸಿಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಊರ ಜನರಿಗೆ ಕೇಳ್ತಕ್ಕಂಥ ಸಂದರ್ಭ ಇದೆ. ಅಂದರೆ ಇಲ್ಲಿ ಸಮಾನತೆ, ಕಾರುಣ್ಯ, ಸಮತೆಯ ಅಂಶಗಳನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ನು ನೆಕ್ಸ್ಟ್ ವಾಕ್ಯ ಮಂಗಳ ಲೋಕದ ಅಂಗಳಕೇರಿ ಅಂತ ಇದೆ. ದ ರಾ ಬೇಂದ್ರೆಯವರ ಗರಿ ಕೃತಿಯಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಈ ಕವಿ ಕಾಲದ ಗತಿಯನ್ನು ಹಕ್ಕಿಗೆ ಸಮೀಕರಿಸಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇವತ್ತು ಸ್ವಾರಸ್ಯ ಏನದಪ್ಪ ಅಂದ್ರೆ, ಮನುಷ್ಯ ಪ್ರಪಂಚದಲ್ಲಿ ವೈಜ್ಞಾನಿಕ ವೈಚಿತ್ರ್ಯ ವಿಸ್ಮಯವನ್ನು ಕೂಡ ಮಾಡ್ತಾ ಇದ್ದಾನೆ ಅನ್ನೋದು ಇದರಲ್ಲಿ ಮೂಡಿ ಬಂದಿದೆ. ಇನ್ನು ಹಸಿರು ಹಸಿರಳಿಯ ಉಸಿರು ಅಂತ ಇದೆ. ಕುವೆಂಪು ಅವರ ಪಕ್ಷಿ ಕಾಶಿ ಕೃತಿಯಿಂದ ಆಯ್ದ ಹಸಿರು ಪದ್ಯಪಾಠದ ವಾಕ್ಯವಾಗಿದೆ. ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ್ದ ಹಚ್ಚ ಹಸಿರನ್ನ ಕವಿ ಕಂಡು ಮೂಕ ವಿಸ್ಮಿತರಾದಾಗ ಈ ಮಾತು ಬಂದಿದೆ. ಸ್ವಾರಸ್ಯ, ಪ್ರಕೃತಿಯ ಸೌಂದರ್ಯ ಎಲ್ಲೆಡೆಯೂ ಕೂಡ ಆವರಿಸಿಕೊಂಡಿದೆ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ ಅಂತ ಬರಿಬೇಕು. ಇನ್ನು ಈಗಳೊಂದೊಡಕ್ಕೆ ಯುಮಿಲ್ಲ ಕೈಯೊಳ್ಳಂತ ಇದೆ. ಇದು ಪಂಪ ಬರೆದಿರುವ ವಿಕ್ರಮಾರ್ಜುನ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಸೊ ಈ ಮಾತು ದ್ರೋಣ ಹೇಳ್ತಾನೆ ಅನ್ನೋದು ಇತ್ತು. ಸೊ ಇದರಲ್ಲೂ ಕೂಡ ಸ್ವಾರಸ್ಯವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀಟಾಗಿ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಪದ್ಯ ಇದೆ. ಸೊ ಇದೊಂದು ಹಳಗನ್ನಡ ಪದ್ಯ ಬಂದಿತ್ತು. ಸೊ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಮಾರಿಗೌತನವಾಯಿತು. ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸೆ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೇವರ ನೋಯಿಸನು ರಾಜೀವ ಸಕನಾನೆ ಅಂತ ಬರೆದ್ರೆ ಸಾಕು. ಇನ್ನು ಮೌಲ್ಯಾಧಾರಿತ ಸಾರಾಂಶಗಳನ್ನು ಬರೀಬೇಕು. ಊರ್ವಿಯೋಳು ಕೌಶಲ್ಯ ಪಡೆದ ಕೋರಂ ರಾಮ ಅಂತಕ್ಕಂಥದ್ದು ಫಸ್ಟ್ ಆಯ್ಕೆ ಬರೀಬೇಕು. ಆಯ್ಕೆ ಬರೆದ ನಂತರ ಅದರ ಸಾರಾಂಶ ಬರೆದು ಲಾಸ್ಟ್ ಇಲ್ಲಿ ಮೌಲ್ಯ ಅಂತ ಇದೆ ನೋಡಿ. ಏನಿದೆ ಮೌಲ್ಯ? ಕ್ಷಾತ್ರಗುಣ, ವೀರತೆಯಿಂದ ಕೂಡಿದ ಕಟ್ಟಿ ಹಾಕುವ ದಿಟ್ಟತನ, ಚಿಕ್ಕವರು ಅಸಮರ್ಥರಿಂದ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿ ಇಲ್ಲಿ ಏನಾಗೋದಪ್ಪ ಅಂದ್ರೆ ಮೂಡಿ ಬಂದಿದೆ ಅಂತ ನೀವು ಬರೀಬೇಕು. ಇನ್ನು ಆ್ಯಸ್ ಇಟ್ ಈಸ್ ಪ್ರಶ್ನೆಗಳು ಶಬರಿ ಪಾಠದಲ್ಲಿದೆ, ಎರಡಿದ್ದಾವೆ. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಕೂಡ ಚೆನ್ನಾಗಿ ಕಲ್ಕೊಡ್ರಿ. ಅಥವಾ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅಂತಕ್ಕಂಥದ್ದಿದೆ. ಆ ಪ್ರಶ್ನೆ ಉತ್ತರ ಇಲ್ಲಿ ಇದೆ. ಓಕೆ, ಸಡಗರ ಸಂತೋಷ ಮೇಳದವರ ಸಾಲಿನಲ್ಲಿ ಹೇಗೆ.
ಇನ್ನು GS ಶಿವರುದ್ರಪ್ಪನವರ ಏನು ಕೇಳಿದ್ದಾರೆ ಫಸ್ಟ್ ಕ್ವಶನ್, ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಅಭಿಪ್ರಾಯ ಅಂತ ಇದೆ. ಸೊ ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಸಂಕಲ್ಪ ಮತ್ತು ಅನುಷ್ಠಾನದ ಬಗ್ಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇತ್ತು, ಭಾರಿ ನೀಟಾಗಿ ಅದನ್ನು ನಿಮಗೆ ನಾಳೆಗೂ ಕೂಡ ಬಂದರೂ ಬರಬಹುದು. ಓಕೆನಾ. ಇನ್ನು ಮುಂದೆ ಹೋಗೋಣ. ಸೊ ಇದು ಗದ್ಯ ಭಾಗ ಇರ್ತದೆ. 2 ಪ್ರಶ್ನೆಗಳನ್ನು ಆರಾಮಾಗಿ ಬರಿತೀರಿ. ಪತ್ರ ಲೇಖನ ನೋಡಿ. ಸೊ ಫಸ್ಟ್ ಪತ್ರ ಏನಿದೆ ಅಂದರೆ, ನೀವು ಮೋಹನ ಕುಮಾರ, ವಿಜಯನಗರದ ಬಡಾವಣೆ, ಮೈಸೂರು ಅಂತ ತಿಳಿದು ಜಿಲ್ಲಾಧಿಕಾರಿಗೆ ಪತ್ರ ಬರೀಬೇಕು. ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ ಕೋರಿ. ಇದು ಮನವಿ ಪತ್ರ ಅಂತ ಹೇಳ್ತಾರೆ. ಸೊ ಮನವಿ ಪತ್ರವನ್ನು ಬರೆಯುವಾಗ ಫಸ್ಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದೇ ಸ್ಥಳ ಮತ್ತು ದಿನಾಂಕ. ಆಮೇಲೆ ಇಂದ ಆಲ್ರೆಡಿ ಕೊಟ್ಟಿದ್ದಾರೆ, ಮೋಹನ ಕುಮಾರ, ವಿಜಯನಗರ ಬಡಾವಣೆ, ಮೈಸೂರು. ಯಾರಿಗೆ ಬರೀಬೇಕು? ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಮೈಸೂರು. ಸೊ ಮಾನ್ಯರೇ ಅಂತ ಬರೆದು ಏನು ಬರೀತೀರಿ? ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ ಕೋರಿ ಅಂತ ಬರೆದು, ಆವಾಗ ನಿಮ್ಮ ಬಡಾವಣೆಯಲ್ಲಿ ಬಹಳಷ್ಟು ವಿದ್ಯಾವಂತರಿದ್ದಾರೆ, ಸಮಯದ ಸದುಪಯೋಗ ಆಮೇಲೆ ಸ್ಪರ್ಧಾತ್ಮಕ ಯುಗಗಳ ಜ್ಞಾನದ ಪೈಪೋಟಿಗಾಗಿ ನಮಗೆ ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡಿಕೊಡುವಂತೆ ವಿನಂತಿ ಅಂತ ಬರೆದು, ತಮ್ಮ ವಿಶ್ವಾಸಿ ಮೋಹನ ಕುಮಾರ್ ಅಂತ ಬರೆದು, ಬಡಾವಣೆಯ ಪ್ರಮುಖ ನಾಯಕರ ಸಹಿಗಳಿದ್ದಾವೆ ಅಂತ ಬರೆದು, ಲಾಸ್ಟ್ ಹೊರವಿಳಾಸ ಅಂತ ಇವರಿಗೆ ಇಂದ ಅಂತಕ್ಕದ್ದನ್ನು ಹಾಕಲೇಬೇಕು. ಆವಾಗ ನಿಮಗೆ 5ಕ್ಕೆ 5 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಇದು ವೈಯಕ್ತಿಕ ಪತ್ರ ಇತ್ತು, ಅದ್ರ ಬಗ್ಗೆ ಏನು ಬೇಡ, ನೀವು ಒಂದು ಚೆನ್ನಾಗಿ ಕಲ್ಕೊಡ್ರಿ. ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯ ಇದೆ. ಸೊ ಯಾವುದೇ ಪ್ರಬಂಧವನ್ನು ಬರೆಯುವಾಗ ಫಸ್ಟ್ ನೀವೇನು ಬರೀಬೇಕು ಅಂದರೆ PTK ಅನ್ನೋದು ಬರಿಬೇಕು. ನೆಕ್ಸ್ಟ್ ಬರೋದೇ ವಿಷಯದ ನಿರೂಪಣೆ. ನೀಟಾಗಿ ವಿಷಯದ ನಿರೂಪಣೆಯನ್ನು ಮಾಡಿದ್ರೆ ಲಾಸ್ಟ್ ಉಪಸಂಹಾರವನ್ನು ಬರಿಬೇಕು. ಒಟ್ಟಾರೆ ಇಷ್ಟೇನು ಬರೆಯೋದಿಲ್ಲ, 15 ಸಾಲ ನೀಟಾಗಿ ಬರೆದ್ರೆ 5ಕ್ಕೆ 5 ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಫಿಕ್ಸ್ ಆಗಿ ಕೊಡ್ತಾರೆ. ಇನ್ನೊಂದು, ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಮತ್ತು ಮಹತ್ವ ಅಂತ ಕೇಳಿದ್ದಾರೆ. ಸೊ ನೀವೆಲ್ಲ ಕೂಡ ನಿಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತಿಗೆ ಚುನಾವಣೆ ನಡೆಸ್ತಾರೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಸಮಾಜ ವಿಜ್ಞಾನದ ಘಟಕದಲ್ಲಿ ನಡೀತದೆ. ಆಮೇಲೆ ನಿಮ್ಮಲ್ಲಿ ನಾಯಕತ್ವದ ಗುಣ ಆಗಿರ್ಬೋದು, ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಗುಣಗಳನ್ನು ತಿಳಿ ಹೇಳಲಿಕ್ಕೆ ಮಾಡ್ತಾರೆ. ಅದನ್ನು ಯಾವ ರೀತಿಯಾಗಿರ್ತಕ್ಕಂಥದ್ದಿದೆ, ಫಸ್ಟ್ ಅಧಿಸೂಚನೆ ಹೊರಡಿಸ್ತಾರೆ, ನಾಮಪತ್ರ ಸಲ್ಲಿಕೆ ಮಾಡ್ತಾರೆ, ಚುನಾವಣಾ ಪ್ರಚಾರ, ಚುನಾವಣೆಯನ್ನು ಮಾಡ್ತಾರೆ. ಓಕೆನಾ. ಆಮೇಲೆ ಮತ ಎಣಿಕೆ ಮತ್ತು ಫಲಿತಾಂಶ ಘೋಷಣೆ ಮಾಡ್ತಾರೆ. ಲಾಸ್ಟ್ ಪ್ರತಿಜ್ಞಾವಿಧಿಯನ್ನು ಘೋಷಣೆ ಮಾಡಿ ಅಧಿಕಾರವನ್ನು ಹಂಚಿಕೆ ಮಾಡ್ತಾರೆ ಅಂತ ಬರೆದು ಅದರದ ಉಪಸಂಹಾರ ಬರೆದ್ರೆ ನಿಮ್ಗೆ 5ಕ್ಕೆ 5 ಅಂಕಗಳನ್ನು ಕೊಡ್ತಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.